ಬ್ಯಾನ್ ಮಾಡ್ಬಿಡ್ಬೇಕು ಅಂತೆಲ್ಲ ಮಾತಾಡಿದ್ದಾರೆ. ಎರಡನೇದು ಯಾವ ಅವಾರ್ಡ್ ತಗೊಂಡಿದ್ದಾರೆ, ಅದು ಮುಸ್ಸಂಜೆ ಮಾತು ಮತ್ತು ಜಸ್ಟ್ ಮಾತಲ್ಲಿ ಸಂದರ್ಭದಲ್ಲಿ ಹಿಂದಿನ ದಿನ ರಾತ್ರಿ ಫೋನ್ ಮಾಡಿ ನಿಮಗೆ ಅವಾರ್ಡ್ ಬರ್ತಾ ಇದೆ, ನಿಮಗೊಂದು ಪತ್ರ ಕಳಿಸ್ತಾ ಇದೀವಿ ಅಂತ ಒಂದು ಪತ್ರನೂ ಕಳಿಸಿ, ಮರುದಿನ ಅವಾರ್ಡ್ ಬೇರೆ ಯಾರಿಗೋ ಹೋದ್ರೆ ಒಬ್ಬ ನಟರಿಗೆ, ಒಬ್ಬ ಕಲಾವಿದರಿಗೆ ಆಗೋ ಅವಮಾನ ಅನ್ಬೇಕಾ, ನೋವು ಅನ್ಬೇಕಾ, ಅವರ ಸ್ವಾಭಿಮಾನದ ಆ ವ್ಯಕ್ತಿ ತೀರ್ಮಾನ ತಗೊಳ್ಬೇಕು ಅಂತ ಹೇಳ್ಬೇಕಾ? ಇದೆಲ್ಲ ಮಾಹಿತಿ ಇದೆಯಾ? ಈ ಲಾಬಿಗಳ ಬಗ್ಗೆ ಮಾಹಿತಿ ಇದೆಯಾ ರವಿ ಗಾಣಿಗಾಗೆ? ಸುಮ್ಮನೆ ಮಾತಾಡಬಾರ್ದು, ಮಾಹಿತಿ ತಿಳ್ಕೊಂಡು ಮಾತಾಡ್ಬೇಕು. ಅವರು ಟಾರ್ಗೆಟ್ ಮಾಡಬಾರ್ದು ಯಾರನ್ನೋ ಓಲೈಸ್ಕೊಳಕ್ಕೆ. ಅಲ್ಲ, ತಾವೊಂದು ಮಾತು ಹೇಳಿದ್ರಿ, ನೆಲ ಜಲದ ಹೋರಾಟ ಆದರೆ ಯಾರಿಗೂ ಇನ್ವಿಟೇಷನ್ ಕೊಡಬೇಕಾಗಿಲ್ಲ, ಅವ್ರ ಪಾಡಿಗೆ ಅವ್ರು ಬಂದು ಬಿಡ್ತಾರೆ, ಇದೇನು ಹೋರಾಟನ, ಇದು ಫಿಲಮ್ ಫೆಸ್ಟಿವಲ್ ನಡೀತಾ ಇರೋದು, ಕರಿಬೇಕು ಅಂತಂದ್ರಿ. ಹೌದು, ನೀವು ನೆಲ ಜಲದ ಹೋರಾಟ ಬರಲಿಲ್ಲ ಅನ್ನೋದೇ ಡಿ ಕೆ ಶಿವಕುಮಾರ್ ಅಬ್ಜೆಕ್ಷನ್ನು. ಮೇಕೆದಾಟು ಹೋರಾಟಕ್ಕೆ ಯಾರೂ ಬರಲಿಲ್ಲ ನೀವು ಅಂತ. ಮೇಕೆದಾಟು ಪಾದಯಾತ್ರೆಗೆ ನಾನು ಹೋಗಿದ್ದೆ, ಕೋವಿಡ್ ಸಂದರ್ಭ, ಅದು ಬಿಗ್ ಬಾಸ್ ಇಂದ ಬಂದಿದ್ದೆ, ನಾನು ಹೋಗಿದ್ದೆ. ಪಾಪ ಡಿ ಕೆ ಶಿವಕುಮಾರ್ ಅವ್ರಿಗೆ ನೆನಪಿಲ್ಲ. ಅದು ಒಂದು ಪಕ್ಷದ ಕಾರ್ಯಕ್ರಮ ಆಗಿತ್ತದು. ಪಕ್ಷದ ಕಾರ್ಯಕ್ರಮಕ್ಕೆ ಯಾರು ಯಾವ ಪಕ್ಷಕ್ಕೆ ಇನ್ಕ್ಲೈನ್ ಆಗಿರ್ತಾರೆ ಅವ್ರು ಹೋಗ್ತಾರೆ. ಅದು ಐಡಿಯಾಲಜಿಗೆ ಸಂಬಂಧಪಟ್ಟವ್ರ ಕೆಲಸ. ಅದು ಮೇಕೆದಾಟು ಯೋಜನೆ ಪರವಾಗಿ ನಾನು ಇದ್ದೀನಿ. ಈಗ ಸರ್ಕಾರ ಬಂದಿದೆಯಲ್ಲ, ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾ ಇದ್ದಾರೆ?